ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರದ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಇದು ನಿಮಗೆ ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, HSTR, GPSTR, ಹಾಗೆಯೇ PSTR ಅಷ್ಟೇ ಅಲ್ಲದೆ PSI ಪರೀಕ್ಷೆ, ವಿಲೇಜ್ ಅಕೌಂಟೆಂಟ್, PDO ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಇದು ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿ ಇದೆ. ಕುಶಾನರ ನಂತರ ಕಾಬೂಲ್ ಮತ್ತು ಕಂದಹಾರ ಈ ಒಂದು ಪ್ರಾಂತ್ಯವನ್ನ ಭಾರತೀಯ ಸಾಮ್ರಾಜ್ಯದ ಅಡಿಯಲ್ಲಿ ತಂದ ಮೊದಲ ಭಾರತೀಯ ಆಡಳಿತಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ. ಕುಶಾನರ ನಂತರ ಕಾಬೂಲ್ ಮತ್ತು ಕಂದಹಾರನ್ನು ಭಾರತೀಯ ಸಾಮ್ರಾಜ್ಯದ ಅಡಿಯಲ್ಲಿ ತಂದ ಮೊದಲ ಭಾರತೀಯ ಆಡಳಿತಗಾರ ಯಾರು ಅನ್ನೋದು. ಸೊ ಅಲ್ಲಾವುದ್ದೀನ್ ಖಿಲ್ಜಿ, ಇಬ್ರಾಹಿಂ ಲೋಧಿ, ಬಾಬರ್, ಅಕ್ಬರ್ ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನು? ಅಲ್ಲಾವುದ್ದೀನ್ ಖಿಲ್ಜಿ, ಇಬ್ರಾಹಿಂ ಲೋಧಿ, ಬಾಬರ್, ಅಕ್ಬರ್ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಎಸ್, ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿತ್ತು. ಬಾಬರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಬಂದು ದೆಹಲಿ ಸುಲ್ತಾನರ ಖಿಲ್ಜಿ ವಂಶದ ಶಕ್ತಿಶಾಲಿ ಸುಲ್ತಾನರಾಗಿರ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿ, ಮತ್ತು ದಕ್ಷಿಣ ಭಾರತದ ಮೇಲೆ ಆಕ್ರಮಣವನ್ನ ನಡೆಸಿರೋವಂಥದ್ದು. ಇನ್ನು ಇಬ್ರಾಹಿಂ ಲೋಧಿ ಬಂದು ಲೋಧಿ ವಂಶದ ಕೊನೆಯ ಸುಲ್ತಾನ, 1526ರಲ್ಲಿ ಏನು ಬಾಬರ್ ಅವರಿಂದ ಪಾಣಿಪತ್ ಯುದ್ಧದಲ್ಲಿ ಸೋಲನ್ನ ಅನುಭವಿಸುವಂಥದ್ದು. ಇನ್ನು ಬಾಬರ್ ಬಂದು ಮುಘಲ್ ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಾರೆ. 1504ರಲ್ಲಿ ಕಾಬೂಲನ್ನು ಗೆದ್ಕೊಂಡು ತನ್ನ ಆಡಳಿತವನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಅಕ್ಬರ್ ಬಾಬರ್ ಅವರ ಮೊಮ್ಮಗನಾಗಿರ್ತಾರೆ, ಮೊಘಲ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂಥದ್ದು. ಸೊ ಇಷ್ಟು ಆಯ್ಕೆಗಳಲ್ಲಿ ಕಾಬೂಲ್ ಮತ್ತೆ ಕಂದಾರ್ ಪ್ರದೇಶಗಳನ್ನ ಭಾರತೀಯ ಆಡಳಿತದ ಅಡಿಯಲ್ಲಿ ತಂದ ಮೊದಲ ಭಾರತೀಯ ಆಡಳಿತಗಾರ ಯಾರು ಅಂತ ಹೇಳಿದ್ರೆ ಆಪ್ಷನ್ 3 ಬಾಬರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಪ್ರಸಿದ್ಧ ಜೈನ ಪಂಡಿತ ಜಿನಸೇನ ಯಾರ ಆಸ್ಥಾನದಲ್ಲಿ ಇದ್ದನು ಅಂತ ಪ್ರಶ್ನೆ. ಸೊ ಜಿನಸೇನ ಜೈನ ಪಂಡಿತರಾಗಿರ್ತಾರೆ, ಇವರು ಯಾರ ಆಸ್ಥಾನದಲ್ಲಿದ್ದರು ಅನ್ನೋದೇ ಪ್ರಶ್ನೆ ಆಗಿದೆ. ಸೊ ಆಯ್ಕೆಗಳು ಏನು ಕೊಟ್ಟಿದ್ದಾರೆ? ಚಾವುಂಡರಾಯ, ಅಮೋಘ ವರ್ಷ ನೃಪತುಂಗ, ಇಮ್ಮಡಿ ಪುಲಿಕೇಶಿ, ದಂತಿದುರ್ಗ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ? ಯಾರ ಆಸ್ಥಾನದಲ್ಲಿ ಇರ್ತಾರೆ ಜೈನ ಪಂಡಿತ ಜಿನಸೇನ ಅಂತ ಹೇಳಿದ್ರೆ ಆಪ್ಷನ್ 2 ಅಮೋಘ ವರ್ಷ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಜೈನ ಪಂಡಿತ ಜಿನಸೇನ ಏನಿದ್ರು ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಯಾದಂತಹ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇರ್ತಾರೆ. ಸೊ ಅಮೋಘ ವರ್ಷ ನೃಪತುಂಗ ಏನಿದ್ದಾರೆ ಜೈನ ಧರ್ಮದ ಅನುಯಾಯಿಯಾಗಿರ್ತಾನೆ, ಅವನು ಜೈನ ಧರ್ಮವನ್ನ ಫಾಲೋ ಮಾಡ್ತಿರ್ತಾನೆ. ಸೊ ಹಾಗಾಗಿ ಜಿನಸೇನ ಪಂಡಿತ ಏನಿರ್ತಾರೆ ಅವರ ಶಿಷ್ಯ ಕೂಡ ಆಗಿರ್ತಾರೆ ಅಮೋಘ ವರ್ಷ ನೃಪತುಂಗ. ಸೊ ಜಿನಸೇನ 9ನೇ ಒಂದು ಶತಮಾನದಲ್ಲಿ ಜೀವನವನ್ನು ಆಳಿದಂತಹ ಒಂದು ಜೈನ ಪಂಡಿತನಾಗಿರ್ತಾನೆ. ಮಹಾಪುರಾಣ ಅಂತಕ್ಕಂತಹ ಒಂದು ಮಹತ್ವಪೂರ್ಣ ಗ್ರಂಥವನ್ನು ಕೂಡ ರಚನೆ ಮಾಡ್ತಾನೆ. ಸೊ ಈ ಮಹಾಪುರಾಣ ಗ್ರಂಥ ಏನಿದೆ 2 ಭಾಗಗಳನ್ನ ಹೊಂದಿರುತ್ತೆ. ಸೊ ಮೊದಲನೇ ಭಾಗವನ್ನ ಆದಿಪುರಾಣ ಅಂತ ಹೇಳಿ, ಸೊ ಈ ಒಂದು ಆದಿಪುರಾಣವನ್ನ ಜಿನಸೇನ ರಚನೆ ಮಾಡ್ತಾನೆ. ಇನ್ನು 2ನೇ ಭಾಗ ಉತ್ತರ ಪುರಾಣ ಅಂತ ಹೇಳಿ, ಸೊ ಈ ಒಂದು ಉತ್ತರ ಪುರಾಣ 2ನೇ ಭಾಗವಾದ ಉತ್ತರ ಪುರಾಣವನ್ನ ಅವನ ಶಿಷ್ಯ ಅಂದ್ರೆ ಜಿನಸೇನರ ಶಿಷ್ಯ ಗುಣಭದ್ರ ಕಂಪ್ಲೀಟ್ ಮಾಡ್ತಾರೆ, ಪೂರ್ಣಗೊಳಿಸ್ತಾರೆ. ಸೊ ಜಿನಸೇನ ಪಂಡಿತ ಏನಿದ್ದಾರೆ ಸಾಹಿತ್ಯ ಕೃತಿಗಳು, ಜೈನ ಧರ್ಮದ ತತ್ವಗಳನ್ನ ಹಾಗೆ ಸಮಾಜದ ಆಧಾರಭೂತ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡುವಂಥದ್ದು. ಇವರು ಬರೆದಂತಹ ಸಾಹಿತ್ಯಗಳಾಗಿರ್ಬೋದು, ಕೃತಿಗಳು, ಗ್ರಂಥಗಳು ಇದೆಲ್ಲವೂ ಕೂಡ. ಸೊ ಇವರ ಕೃತಿಗಳೇನಿದ್ದಾವೆ ಜೈನ ಧರ್ಮದ ಪ್ರಸಾರದಲ್ಲಿ ಒಂದು ಮಹತ್ವಪೂರ್ಣವಾಗಿರುವಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅಮೋಘ ವರ್ಷ ನೃಪತುಂಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಸಾಮಾನ್ಯ ಆಡಳಿತದ ಜವಾಬ್ದಾರಿಯನ್ನು ಹೊಂದಿದ್ದ ಅಷ್ಟಪ್ರಧಾನರು ಎಂದು ಕರೆಯಲ್ಪಡುವ ಶಿವಾಜಿಯ 8 ಮಂತ್ರಿಗಳ ಪರಿಷತ್ತಿನಲ್ಲಿ ಯಾರನ್ನು ಮುಖ್ಯಮಂತ್ರಿ ಎಂದು ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಛತ್ರಪತಿ ಶಿವಾಜಿಯ ಅಷ್ಟಪ್ರಧಾನ ಮಂಡಳದಲ್ಲಿ ಸಾಮಾನ್ಯ ಆಡಳಿತ ಜವಾಬ್ದಾರಿಯನ್ನ ಹೊಂದಿದ್ದಂತಹ ಮುಖ್ಯಮಂತ್ರಿಯನ್ನ ಏನಂತ ಹೇಳಿ ಕರಿತಾ ಇದ್ರು ಅನ್ನೋದು ಪ್ರಶ್ನೆ. ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ. ಪೇಶ್ವೆ, ಅಮಾತ್ಯ, ಸಚಿವ ಅಥವಾ ಶುರು ನವೀಜ್ ಮಜುಂದಾರ ಅಂತ
ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್, ಆಪ್ಷನ್ 1 ಪೇಶ್ವೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಸೊ ಈ ಒಂದು ಪೇಶ್ವೆ ಅಂತಕ್ಕಂತಹ ಒಂದು ಸ್ಥಾನ ಅಥವಾ ಮುಖ್ಯಮಂತ್ರಿಗಳನ್ನ ಏನು ಪೇಶ್ವೆ ಅಂತ ಹೇಳಿ ಕರೀತಾ ಇದ್ರು, ಈ ಸ್ಥಾನ ಏನಿದೆ ರಾಜ್ಯದಲ್ಲಿ ಇರತಕ್ಕಂತಹ ಸಾಮಾನ್ಯ ವ್ಯವಹಾರಗಳ ಒಂದು ನಿರ್ವಹಣೆ ಆಗಿರ್ಬೋದು, ಹಾಗೆಯೇ ಆಡಳಿತದ ಸಮನ್ವಯಕ್ಕೋಸ್ಕರ ಈ ಒಂದು ಪೇಶ್ವೆ ಸ್ಥಾನವನ್ನ ಅವರು ರಚನೆ ಮಾಡಿರೋ ಅಂಥದ್ದು. ಸೊ ಅಷ್ಟಪ್ರಧಾನ ಮಂಡಲದಲ್ಲಿ ಪೇಶ್ವೆ ಅಂತಕ್ಕಂತಹ ಒಂದು ಹುದ್ದೆ ಏನಿದೆ ಮುಖ್ಯಮಂತ್ರಿ ಸ್ಥಾನವನ್ನ ಹೊಂದಿತ್ತು. ಸೊ ಆಪ್ಷನ್ 1 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಏನು 4 ಆಯ್ಕೆಗಳು ಕೊಟ್ಟಿದ್ದಾರಲ್ಲ, ಸೊ ಇದರಲ್ಲಿ ತಪ್ಪಾಗಿರುವಂತಹ ಒಂದು ಜೋಡಿ ಯಾವುದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಯಾವ ಜೋಡಿ ಹೊಂದಿಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ 1 ಸಾಮವೇದ ವಿಜ್ಞಾನದ ಜ್ಞಾನ ಅನ್ನೋದು ಇಲ್ಲಿ ಹೊಂದಿಕೆ ಆಗದೇ ಇರತಕ್ಕಂತಹ ಒಂದು ಜೋಡಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾಮವೇದ ವಿಜ್ಞಾನ ಸಂಬಂಧಿತ ವಿಷಯಗಳನ್ನ ಒಳಗೊಂಡಿರಲಿಲ್ಲ. ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸಂಗೀತ ಮತ್ತೆ ಗಾಯನಕ್ಕೆ ಸಂಬಂಧಪಟ್ಟಂತಹ ಒಂದು ವೇದ ಆಗಿರುತ್ತೆ. ಸೊ ಹಾಗಾಗಿ ಸಾಮವೇದ ಅಂತಕ್ಕಂಥದ್ದು ವಿಜ್ಞಾನದ ಜ್ಞಾನ ಅಲ್ಲ, ಇದು ಸಂಗೀತ ಮತ್ತೆ ಗಾಯನಕ್ಕೆ ಸಂಬಂಧಪಟ್ಟಂತಹ ಒಂದು ವೇದ ಆಗಿರುತ್ತೆ. ಸೊ ಹಾಗಾಗಿ ಸಾಮವೇದ ವಿಜ್ಞಾನದ ಜ್ಞಾನ ಅನ್ನೋದು ಇಲ್ಲಿ ರಾಂಗ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ರಿಸ್ತಶಕ 1617 ಯಾವ ಮುಘಲ್ ಚಕ್ರವರ್ತಿ ತಂಬಾಕು ಸೇವನೆಯನ್ನ ನಿಷೇಧಿಸಿದ್ದರು ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಯಾವ ಮುಘಲ್ ಚಕ್ರವರ್ತಿ ತಂಬಾಕು ಸೇವನೆ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದ್ರು ಅವರ ರಾಜ್ಯದಲ್ಲಿ ಅಂತಕ್ಕಂಥದ್ದು. ಅದರಲ್ಲೂ ಎಷ್ಟರಲ್ಲಿ? 1616. ಆಯ್ಕೆಗಳೇನಿದ್ದಾವೆ? ಅಕ್ಬರ್, ಜಹಾಂಗೀರ್, ಶಾಜಹಾನ್, ಔರಂಗಜೇಬ್ ಅಂತ ಏನು ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ 2 ಜಹಾಂಗೀರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಕ್ರಿಸ್ತಶಕ 1617 ಜಹಾಂಗೀರ್ ಏನ್ ಮಾಡ್ತಾರೆ, ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವರು ತಂಬಾಕು ಸೇವನೆಯನ್ನ ನಿಷೇಧ ಮಾಡ್ತಾರೆ. ಸೊ ಇವರ ಒಂದು ಆಡಳಿತದ ಅವಧಿ 1605 1627 ತನಕ ಏನು ಇವರ ಒಂದು ಆಳ್ವಿಕೆ ಇತ್ತು. ಸೊ ಈ ಸಮಯದಲ್ಲಿ ಇವರು ತಂಬಾಕು ಸೇವನೆಯಿಂದ ಏನೇನೆಲ್ಲ ಹಾನಿಯಾಗುತ್ತೆ, ಅದರಿಂದ ಏನೇನೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ ಅದೆಲ್ಲವನ್ನ ಕೂಡ ಐಡೆಂಟಿಫೈ ಮಾಡಿ ಅವರ ಒಂದು ರಾಜ್ಯದಲ್ಲಿ ಇದ್ದಂತಹ ಜನರ ಯೋಗಕ್ಷೇಮವನ್ನ ಆರೋಗ್ಯವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ನಿಷೇಧವನ್ನ ಜಾರಿಗೆ ತರ್ತಾರೆ. ಸೊ ಈ ಒಂದು ಕ್ರಮ ಏನಿದೆ, ಅವ್ರು ಏನು ಈ ನಿಷೇಧವನ್ನ ಜಾರಿಗೆ ತಂದ್ರು, ಈ ಒಂದು ಕ್ರಮ ಮುಘಲ್ ಸಾಮ್ರಾಜ್ಯದ ಆರೋಗ್ಯ ನೀತಿಯೊಂದರ ಭಾಗ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇವರು ತಂಬಾಕು ಸೇವನೆಯನ್ನ ನಿಷೇಧ ಮಾಡಿರ್ತಾರೆ ಕ್ರಿಸ್ತಶಕ 1617. 6ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ವಿಜಯನಗರದ ಮಿಲಿಟರಿ ಇಲಾಖೆಯನ್ನು ಹೀಗೆ ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಮಿಲಿಟರಿ ಇಲಾಖೆಯನ್ನ ಏನಂತ ಹೇಳಿ ಕರೀತಾ ಇದ್ರು ಅಂತ. ಸೊ ಆಯ್ಕೆಗಳು ಏನ್ ಕೊಟ್ಟಿದ್ದಾರೆ? ಮನ್ಸಬ್ದಾರಿ, ದಂಡನೀತಿ, ಅಠಾವಣೆ, ಕಂದಾಚಾರ ಅಂತ ಆಯ್ಕೆಗಳಿದ್ದಾವೆ. ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರು? ಏನಂತ ವಿಜಯನಗರ ಸಾಮ್ರಾಜ್ಯದ ಮಿಲಿಟರಿ ಇಲಾಖೆಯನ್ನ ಕರೀತಾ ಇದ್ರು ಅಂದ್ರೆ ಎಸ್, ಆಪ್ಷನ್ 4 ಕಂದಾಚಾರ ಅಂತ ಹೇಳಿ ಕರೀತಾ ಇದ್ರು. ಸೊ ಕಂದಾಚಾರ ಅಂತಕ್ಕಂಥದ್ದು ವಿಜಯನಗರ ಸೇನಾ ಇಲಾಖೆಯ ಒಂದು ಅಫಿಷಿಯಲ್ ಹೆಸರು, ಅಧಿಕೃತ ಹೆಸರಾಗಿರುತ್ತೆ. ಇಲ್ಲೇನಾಗ್ತಾ ಇತ್ತು ಅಂತಂದ್ರೆ ಈ ಒಂದು ಇಲಾಖೆಯಲ್ಲಿ ಸೈನಿಕರಿಗೆ ಸಾಮಾನ್ಯವಾಗಿ ನಗದು ರೂಪದಲ್ಲಿ ವೇತನವನ್ನ ಕೊಡ್ತಾ ಇದ್ರು. ಸೊ ಮುಂಚೆ ಎಲ್ಲ ದವಸ ಧಾನ್ಯಗಳನ್ನ, ದಿನಸಿಗಳನ್ನ ಕೊಡ್ತಾ ಇರ್ತಾರೆ. ಸೊ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ರು. ಸೊ ಈ ಒಂದು ಇಲಾಖೆಯಲ್ಲಿ, ಕಂದಾಚಾರ ಇಲಾಖೆಯಲ್ಲಿ ಸೈನಿಕರಿಗೆ ನಗದು ರೂಪದಲ್ಲಿ ಸ್ಯಾಲರಿಯನ್ನ ಕೊಡ್ಲಾಗ್ತಾ ಇತ್ತು. ಸೊ ಈ ಒಂದು ಸೇನೆಗೆ ಸಂಬಂಧಪಟ್ಟ ಹಾಗೆ ಸೇನೆಯ ನಿರ್ವಹಣೆ ಆಗಿರಬಹುದು, ನೇಮಕಾತಿ ಮಾಡ್ಕೊಳ್ಳೋದಾಗಿರ್ಬೋದು, ತರಬೇತಿ, ಇದೆಲ್ಲವನ್ನ ಕೂಡ ಈ ಒಂದು ಕಂದಾಚಾರ ಅಂತಕ್ಕಂತಹ ಒಂದು ಇಲಾಖೆ ನೋಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ವಿಜಯನಗರ ಸಾಮ್ರಾಜ್ಯದ ಮಿಲಿಟರಿ ಇಲಾಖೆಯನ್ನ ಕಂದಾಚಾರ ಅಂತ ಕರೀಲಾಗ್ತಾ ಇತ್ತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 4ನೇ ಆಯ್ಕೆ. ಇನ್ನು ಮೊದಲನೇದು ಮನ್ಸಬ್ದಾರಿ ಅಂತಕ್ಕಂಥದ್ದು ಮುಘಲ್ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಒಂದು ಭಾಗವಾಗಿರುತ್ತೆ. ಸೊ ಇಲ್ಲಿ ಅಧಿಕಾರಿಗಳ ಹುದ್ದೆ ಮತ್ತೆ ವೇತನವನ್ನ ನಿರ್ಧಾರ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಸೊ ಇದು ಈ ಪ್ರಶ್ನೆಗೆ ಉತ್ತರ ಅಲ್ಲ. ಇನ್ನು ದಂಡನೀತಿ ಅಂತಕ್ಕಂಥದ್ದು ಕೌಟಿಲ್ಯನ ಅರ್ಥಶಾಸ್ತ್ರದ ವಿವರಣೆಯಲ್ಲಿ ಒಳಗೊಂಡಿರತಕ್ಕಂತಹ ನ್ಯಾಯ ಮತ್ತೆ ಶಿಕ್ಷಾ ಶಾಸ್ತ್ರ ಆಗಿರುತ್ತೆ ಇದು ದಂಡನೀತಿ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಕೊನೆಯದಾಗಿ 3ನೇ ಒಂದು ಆಯ್ಕೆ ಅಠಾವಣೆ ಅಂತಕ್ಕಂಥದ್ದು ವಿಜಯನಗರದ ಆದಾಯ ಇಲಾಖೆಯ ಹೆಸರಾಗಿರುತ್ತೆ, ಅಠಾವಣೆ. ಸೊ ಆಯ್ಕೆ 4 ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
ಏಳನೇ ಒಂದು ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಆಡಳಿತಗಾರರ ಕಾಲದಲ್ಲಿ ಮಲಿಕ್ ಮೊಹಮ್ಮದ್ ಜೈಸಿ ತಮ್ಮ ಮಹಾಕಾವ್ಯವಾದ ಪದ್ಮಾವತನ್ನ ಪೂರ್ಣಗೊಳಿಸಿದರು ಅಂತ. ಸೊ ಪದ್ಮಾವತ್ ಅಂತಕ್ಕಂತಹ ಒಂದು ಕೃತಿಯನ್ನ ಮಲಿಕ್ ಮೊಹಮ್ಮದ್ ಜೈಸಿ ಅವರು ಬರೆದಿರೋದು. ಸೊ ಯಾರ ಆಡಳಿತದ ಅವಧಿಯಲ್ಲಿ ಈ ಒಂದು ಏನು ಕಾವ್ಯವನ್ನ ಅವರು ಕಂಪ್ಲೀಟ್ ಮಾಡಿದ್ರು ಅನ್ನೋದೇ ಪ್ರಶ್ನೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ, ಶೇರ್ ಶಾ, ಅಕ್ಬರ್, ಜಹಾಂಗೀರ್, ಶಾ ಜಹಾನ್ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 1 ಶೇರ್ ಶಾ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಮಲಿಕ್ ಮೊಹಮ್ಮದ್ ಜೈಸಿ ಅವರು ಅವರ ಪ್ರಸಿದ್ಧ ಮಹಾಕಾವ್ಯವಾದಂತಹ ಪದ್ಮಾವತನ್ನ ಕ್ರಿಸ್ತಶಕ 1540ರಲ್ಲಿ ಪೂರ್ಣಗೊಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಶೇರ್ ಶಾ ಸೂರಿ ಅವರ ಆಳ್ವಿಕೆ ಇರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಹಣಕಾಸು ಮಂತ್ರಿಯಾಗಿ ರಾಜ ತೋದರಮಲ್ ಅವರು ಯಾರ ಆಳ್ವಿಕೆಯಲ್ಲಿ ಪರಿಣತಿಯನ್ನು ಸಾಧಿಸಿದರು ಅಂತ. ಸೊ ರಾಜ ತೋದರಮಲ್ ಅವರು ಹಣಕಾಸು ಮಂತ್ರಿಯಾಗಿ ಕೆಲಸವನ್ನ ಮಾಡ್ತಿದ್ರು, ಯಾರ ಕಾಲದಲ್ಲಿ ಅನ್ನೋದೇ ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ, ಹುಮಾಯೂನ್, ಅಕ್ಬರ್, ಶೇರ್ ಶಾ ಸೂರಿ ಮತ್ತೆ ಬಾಬರ್ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಎಸ್, ಆಪ್ಷನ್ 2 ಅಕ್ಬರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ರಾಜ ತೋದರಮಲ್ ಅವರು ಮುಘಲ್ ಚಕ್ರವರ್ತಿ ಅಕ್ಬರ್ ಅವರ ಆಳ್ವಿಕೆಯಲ್ಲಿ ಹಣಕಾಸು ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ ನೋಡಿ, ನೈಋತ್ಯ ರೈಲ್ವೆ ವಲಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ನೈಋತ್ಯ ರೈಲ್ವೆ ವಲಯ ಇಂಗ್ಲಿಷ್ನಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಂತ ಹೇಳಿ ಕರಿತೀವಿ. ಸೊ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ? ಆಯ್ಕೆಗಳು ಆಪ್ಷನ್ 1, 2, 3. ಸೊ 4. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ 3 ಹುಬ್ಳಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಈ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಕೇಂದ್ರ ಕಚೇರಿ ಬಂದು ಕರ್ನಾಟಕದ ಹುಬ್ಬಳ್ಳಿ ನಗರದಲ್ಲಿ ಇರುವಂಥದ್ದು. ಈ ಒಂದು ಕಚೇರಿ ಏನಿದೆ ರೈಲ್ ಸೌಧ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂಥದ್ದು. ಈ ಒಂದು ರೈಲ್ವೆ ನೈಋತ್ಯ ವಲಯ ಏನಿದೆ 2003 ಏಪ್ರಿಲ್ 1ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರು ಮತ್ತೆ ಮೈಸೂರು ಈ 3 ವಿಭಾಗಗಳನ್ನ ನೈಋತ್ಯ ರೈಲ್ವೆ ವಲಯ ಒಳಗೊಂಡಿರುವಂಥದ್ದು. ಈ ಒಂದು ವಲಯ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ರೈಲು ಮಾರ್ಗಗಳನ್ನು ಕೂಡ ನಿರ್ವಹಣೆ ಮಾಡುತ್ತೆ. ಅದರ ಜೊತೆಗೆ ಆಂಧ್ರ ಪ್ರದೇಶ ಆಗಿರಬಹುದು, ಗೋವಾ, ತಮಿಳುನಾಡು ಮತ್ತೆ ಮಹಾರಾಷ್ಟ್ರದ ಕೆಲವೊಂದು ಭಾಗಗಳಲ್ಲಿಯೂ ಕೂಡ ಇದು ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಬಂದು ಆಪ್ಷನ್ 3 ಹುಬ್ಳಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 10ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಎಷ್ಟು ಕಾಯಂ ಸದಸ್ಯ ರಾಷ್ಟ್ರಗಳು ಇದಾವೆ ಅಂತ. ಸೊ ಆಯ್ಕೆ 1, 2, 3, 4. ಸೊ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 2 5 ಕಾಯಂ ಸದಸ್ಯ ರಾಷ್ಟ್ರಗಳು ಇರುವಂತದ್ದು. ಸೊ ಈ ರಾಷ್ಟ್ರಗಳು ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ 1945. ಇದು ಸ್ಥಾಪಿತ ಆದಾಗಿನಿಂದನೂ ಕೂಡ ಭದ್ರತಾ ಮಂಡಳಿಯ ಒಂದು ಕಾಯಂ ಸದಸ್ಯ ರಾಷ್ಟ್ರಗಳಾಗಿ ಉಳ್ಕೊಂಡಿವೆ. ಜೊತೆಗೆ ಇವುಗಳಿಗೆ ವೀಟೋ ಅಧಿಕಾರ, ಸೊ ವೀಟೋ ಪವರ್ ಕೂಡ ಇರುವಂತದ್ದು. ಯಾವುದು ಹಾಗಾದ್ರೆ 5 ಸದಸ್ಯ ರಾಷ್ಟ್ರಗಳು ಅಂತಂದ್ರೆ ಚೀನಾ, ಫ್ರಾನ್ಸ್, ರಷ್ಯಾ, ಹಾಗೇನೆ ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಬ್ರಿಟನ್ ಹಾಗೇನೆ USA ಅಮೆರಿಕ. ಈ 5 ರಾಷ್ಟ್ರಗಳನ್ನ ಸಾಮಾನ್ಯವಾಗಿ ಪರ್ಮನೆಂಟ್ 5 ಅಥವಾ P5 ಅಂತ ಹೇಳಿ ಕರೀತಾರೆ. ಸೊ ಇದು ಏನು ಅಂತ ಹೇಳಿದ್ರೆ ಭದ್ರತಾ ಮಂಡಳಿಯಲ್ಲಿ ಇರ್ತಕ್ಕಂತಹ 5 ಕಾಯಂ ಸದಸ್ಯ ರಾಷ್ಟ್ರಗಳು. ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಮೊದಲನೇ ಪ್ರಶ್ನೆ ಆಗಿರುತ್ತೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ಭೂಗೋಳಶಾಸ್ತ್ರದಲ್ಲಿ ಅಂದರೆ ಇದೊಂದು ಭಾರತದ ಭೂಭಾಗದಿಂದ ಸುತ್ತುವರಿದ ಆಳವಾದ ಮತ್ತು ಸುರಕ್ಷಿತ ಬಂದರು ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ಬಂದರು ಭಾರತದಲ್ಲಿ ಬಹಳನೇ ಆಳವಾಗಿರ್ತಕ್ಕಂತಹ ಮತ್ತೆ ಭೂಭಾಗದಿಂದ ಸುತ್ತುವರೆದಿರುವಂತಹ ಒಂದು ಬಂದರು ಅಂತ ಪ್ರಶ್ನೆ. ಸೊ ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್, ಆಪ್ಷನ್ 4 ವಿಶಾಖಪಟ್ಟಣ ಬಂದರು ಏನಿದೆ ಭಾರತದಲ್ಲಿ ಭೂಭಾಗದಿಂದ ಸುತ್ತುವರಿದ ಆಳವಾದ ಮತ್ತೆ ಸುರಕ್ಷಿತ ಬಂದರುಗಳ ಪೈಕಿ ವಿಶಾಖಪಟ್ಟಣ ಬಂದರು ಕೂಡ ಒಂದು ಪ್ರಮುಖ ಬಂದರು ಆಗಿರುವಂಥದ್ದು. ಸೊ ಈ ಒಂದು ಬಂದರು ಏನಿದೆ 3 ಭಾಗಗಳನ್ನ ಹೊಂದಿರುತ್ತೆ. ಒಳಗಿನ ಬಂದರು, ಹೊರಗಿನ ಬಂದರು ಮತ್ತೆ ಮೀನುಗಾರಿಕೆ ಬಂದರು ಅಂತ ಹೇಳ್ಬಿಟ್ಟು ಇದು ಈ ವಿಶಾಖಪಟ್ಟಣ ಬಂದರು ಏನಿದೆ ಡಾಲ್ಫಿನೋಸ್ ಹಿಲ್ಸ್ ಏನಿದೆ, ಡಾಲ್ಫಿನೋಸ್ ಹಿಲ್ ಹಾಗೇನೆ ರಾಸ್ ಹಿಲ್ ಈ 2 ಪರ್ವತಗಳು ಈ ಒಂದು ಬಂದರನ್ನ ನೈಸರ್ಗಿಕವಾಗಿ ರಕ್ಷಣೆ ಮಾಡ್ತಾ ಇದ್ದಾವೆ. ಇದರಿಂದಾಗಿ ಇದು ಚಂಡಮಾರುತ
ಚಂಡಮಾರುತ ಪ್ರದೇಶವಾದರೂ ಕೂಡ ಸುರಕ್ಷಿತವಾಗಿ ಇರ್ತಕ್ಕಂಥದ್ದು ಇದೇ ಕಾರಣಕ್ಕೋಸ್ಕರ. ಸೊ ಹಾಗಾಗಿ ವಿಶಾಖಪಟ್ಟಣಂ ಬಂದರು ಏನಿದೆ ಭೂಭಾಗದಿಂದ ಸುತ್ತುವರಿದಂತಹ ಮತ್ತೆ ಆಳವಾದ ಸುರಕ್ಷಿತ ಬಂದರುಗಳ ಪೈಕಿ ವಿಶಾಖಪಟ್ಟಣಂ ಬಂದರು ಕೂಡ ಒಂದಾಗಿರುವಂಥದ್ದು. ಇನ್ನು ಎರಡನೇ ಒಂದು ಪ್ರಶ್ನೆ ಅಂದ್ರೆ 12ನೇ ಪ್ರಶ್ನೆ, ಈ ಒಂದು ವಿಡಿಯೋದ 12ನೇ ಪ್ರಶ್ನೆ ಜೊತೆಗೆ ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ 2ನೇ ಪ್ರಶ್ನೆ. ಭಾರತದ ಅತಿ ಹಳೆಯ ಹಾಗೂ ಕೃತಕ ಬಂದರು ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಬಹಳನೇ ಹಳೆಯ ಬಂದರು ಮತ್ತೆ ಕೃತಕ ಬಂದರು ಯಾವುದು ಅಂತ ಕೇಳಿರುವಂಥದ್ದು. ಆಯ್ಕೆ 1, 2, 3, 4. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 3 ಚೆನ್ನೈ ಪೋರ್ಟ್ ಅನ್ನೋದು ಸರಿಯಾದ ಉತ್ತರ, ಚೆನ್ನೈ ಬಂದರು. ಸೊ ಈ ಒಂದು ಚೆನ್ನೈ ಬಂದರನ್ನ 1875ರಲ್ಲಿ ಬ್ರಿಟಿಷರ ಒಂದು ಆಡಳಿತದ ಸಮಯದಲ್ಲಿ ಈ ಒಂದು ಬಂದರನ್ನ ನಿರ್ಮಾಣ ಮಾಡ್ತಾರೆ. ಸೊ ಎಲ್ಲಿ ಲೊಕೇಟ್ ಆಗಿದೆ ಹಾಗಾದ್ರೆ ಇದು ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಬಂಗಾಳ ಕೊಲ್ಲಿಯ ತೀರದಲ್ಲಿ ಈ ಒಂದು ಚೆನ್ನೈ ಬಂದರು ಲೊಕೇಟ್ ಆಗಿರುವಂಥದ್ದು. ಸೊ ಇದರ ಒಂದು ವಿಶೇಷತೆ ಏನು ಅಂದ್ರೆ ಆಗ್ಲೇ ಹೇಳ್ದಂಗೆ ಇದು ಭಾರತದ ಅತ್ಯಂತ ಹಳೆಯ ಒಂದು ಕೃತಕ ಬಂದರು ಆಗಿರುವಂಥದ್ದು. ಇನ್ನು ಪೂರ್ವ ಕರಾವಳಿಯ ಪ್ರಮುಖ ಬಂದರು ಕೂಡ ಈ ಒಂದು ಚೆನ್ನೈ ಬಂದರು ಆಗಿರುವಂಥದ್ದು. ವ್ಯಾಪಾರ ಮತ್ತೆ ಸಾಗಾಣಿಕೆಗೆ ಹೆಚ್ಚು ಮಹತ್ವಪೂರ್ಣವಾದಂತಹ ಒಂದು ಬಂದರು ಚೆನ್ನೈ ಬಂದರು ಅಂತ. ಸೊ ಈ ಒಂದು ಚೆನ್ನೈ ಬಂದರನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ. ಓಕೆನಾ. ಸೊ ದಕ್ಷಿಣ ಭಾರತದ ಹೆಬ್ಬಾಗಿಲು ಯಾವ ಬಂದರು ಅಂತ ಕೇಳಿದಾಗ ನೀವು ಚೆನ್ನೈ ಬಂದರು ಅಂತ ಹೇಳಿ ಆನ್ಸರ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಈ ಕೆಳಗಿನ ಯಾವ ಬಂದರು ಭಾರತದ ಅತಿ ದೊಡ್ಡ ಬಂದರಾಗಿದ್ದು ಇದನ್ನ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಸೊ ಯಾವ ಬಂದರನ್ನ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನು? ಆಪ್ಷನ್ 1 ಮುಂಬೈ ಅನ್ನೋದು ಸರಿಯಾದ ಉತ್ತರ. ಮುಂಬೈ ಏನಿದೆ ಇದು ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ, ಜೊತೆಗೆ ಭಾರತದ ಅತಿ ದೊಡ್ಡ ಬಂದರು ಕೂಡ ಹೌದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಈ ಒಂದು ಹೆದ್ದಾರಿಯ ಜಾಲ ಏನಿದೆ ದೇಶದ ಪ್ರಮುಖ ನಗರ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನ ಸಂಪರ್ಕ ಮಾಡುತ್ತೆ ಅಂತ. ಸೊ ಭಾರತ ದೇಶದ ಪ್ರಮುಖ ನಗರಗಳಾಗಿರ್ಬೋದು, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನ ಸಂಪರ್ಕ ಮಾಡ್ತಕ್ಕಂತಹ ಹೆದ್ದಾರಿಗೆ ನಾವೇನಂತ ಹೇಳಿ ಕರಿತೀವಿ? ಯಾವ ಹೆದ್ದಾರಿ ಅಂತ? ಆಯ್ಕೆ 1, 2, 3, 4. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 1 ಸುವರ್ಣ ಚತುಷ್ಕೋನ ರಸ್ತೆ, ಅಥವಾ ಸುವರ್ಣ ಅಂತ ಹೇಳಿದ್ರೆ ಚಿನ್ನ ಅಂತ. ಸೊ ಚಿನ್ನದ ಚತುಷ್ಕೋನ ಅಥವಾ ಇಂಗ್ಲಿಷ್ನಲ್ಲಿ ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಸುವರ್ಣ ಚತುಷ್ಕೋನ ಯೋಜನೆ ಅಂತ ಹೇಳಿ ಕರೀತಾರೆ. ಸೊ ಇದು 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಇದನ್ನ ಸ್ಥಾಪನೆ ಆರಂಭ ಮಾಡ್ತಾರೆ. ಇದು ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ಸುಮಾರು 5846 ಕಿಲೋಮೀಟರ್ನಷ್ಟು ಉದ್ದವನ್ನು ಹೊಂದಿರುವಂಥದ್ದು ಈ ಒಂದು ಸುವರ್ಣ ಚತುಷ್ಕೋನ ಹೆದ್ದಾರಿ. ಹಾಗೆಯೇ ಮುಖ್ಯ ನಗರಗಳು ಎಲ್ಲೆಲ್ಲಿ ಹಾದು ಹೋಗುತ್ತೆ ಅಂದರೆ ದೆಹಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಕೋಲ್ಕತ್ತಾ ಮತ್ತು ಚೆನ್ನೈ. ಈ ಒಂದು ಯೋಜನೆಯ ವಿಶೇಷತೆ ಅಂತ ಹೇಳಿದ್ರೆ ದೇಶದ ಪ್ರಮುಖ ನಗರಗಳನ್ನ ಸಂಪರ್ಕಿಸುವ ಮುಖಾಂತರ ವ್ಯಾಪಾರ ಆಗಿರಬಹುದು, ಸಾರಿಗೆ ಆಗಿರಬಹುದು ಮತ್ತು ಆರ್ಥಿಕ ಬೆಳವಣಿಗೆಗೆ ಈ ಒಂದು ಹೆದ್ದಾರಿ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸುವರ್ಣ ಚತುಷ್ಕೋನ ಹೆದ್ದಾರಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನವಶೇವಾ ಬಂದರನ್ನ ಈಗ ಯಾವ ಹೆಸರಿಂದ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನವಶೇವಾ ಅಂತಕ್ಕಂತಹ ಒಂದು ಪೋರ್ಟ್ ಏನಿತ್ತು ಅದನ್ನ ಪ್ರೆಸೆಂಟ್ ಇವಾಗ ಏನಂತ ಹೇಳಿ ಕರೀತಾರೆ ಅಂತ ಆಯ್ಕೆಗಳು ನೋಡಿ. ಇಲ್ಲಿ ಎನ್ನೋರ್ ಬಂದರು, ಜವಾಹರ್ಲಾಲ್ ನೆಹರು ಬಂದರು, ಪಾರಾದೀಪ ಬಂದರು, ಜುವಾರಿ ಬಂದರು ಅಂತ ಇದೆ. ಸೊ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು. ಆಪ್ಷನ್ 2 ಜವಾಹರ್ಲಾಲ್ ನೆಹರು ಬಂದರು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನವಶೇವಾ ಬಂದರು ಅಂತಕ್ಕಂಥದ್ದನ್ನ ಇವಾಗ ಜವಾಹರ್ಲಾಲ್ ನೆಹರು ಬಂದರು ಅಥವಾ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಬಂದರು ಏನಿದೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಲೊಕೇಟ್ ಆಗಿರುವಂಥದ್ದು. ಭಾರತದ ಬಹಳ ದೊಡ್ಡ ಕಂಟೈನರ್ ಬಂದರು ಇದಾಗಿರುತ್ತೆ. ಇದು ದೇಶದಾದ್ಯಂತ ಸುಮಾರು 55% ಕಂಟೈನರ್ಗಳನ್ನು ಇದು ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು. ನವಶೇವಾ ಅಂತಕ್ಕಂಥದ್ದು ಏನಿದೆ ಒಂದು ಸ್ಥಳೀಯ ಗ್ರಾಮಗಳಾಗಿರುವಂತಹ ಒಂದು ನವ ಮತ್ತು ಶೇವಾ ಅಂತಕ್ಕಂತಹ ಒಂದು ಹೆಸರುಗಳನ್ನು ಕೂಡಿಸಿ ಈ ಒಂದು ಬಂದರಿನ ಹೆಸರನ್ನ ಕರೆದಿದ್ರು. ಆದ್ರೆ ಇವಾಗ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಜವಾಹರ್ಲಾಲ್ ನೆಹರು ಬಂದರು ಅಂತ ಹೇಳಿ ಇದನ್ನ ಇವಾಗ ಕರೀತಾರೆ. ಸೊ ನವಶೇವಾ ಬಂದರು ಅಂತಂದ್ರೆ ಇವಾಗ ಜವಾಹರ್ಲಾಲ್ ನೆಹರು ಬಂದರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಲ್ಲಿ
ಈ ಸಾರಿಗೆಯಲ್ಲಿ ವಿಶೇಷವಾಗಿ ಕಚ್ಚಾ ತೈಲವನ್ನು ಶುದ್ಧೀಕರಣ ಕೇಂದ್ರಗಳಿಗೆ ನೈಸರ್ಗಿಕ ಅನಿಲ ಹಾಗೂ ಕೆಸರು ರೂಪದಲ್ಲಿ ಕಣಜ ಸಾಗಿಸಲು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಏನಿರ್ಬೋದು ಹಾಗಾದ್ರೆ ಆನ್ಸರು ಯಾವುದ್ರ ಮುಖಾಂತರ ಕಳಿಸ್ತಾರೆ ಅಂತ ಹೇಳಿದ್ರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ಕೊಳವೆ ಸಾರಿಗೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 4 ಕೊಳವೆ ಸಾರಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಕೆಸರುಗಳನ್ನು ಅಂದರೆ ಬಹಳ ದೂರದ ಪ್ರದೇಶಗಳಿಗೆ ಸುರಕ್ಷಿತವಾಗಿ ಮತ್ತು ಆರ್ಥಿಕವಾಗಿ ಸಾಗಿಸೋದಕ್ಕೆ ಪೈಪ್ ಲೈನ್ಗಳನ್ನು ಬಳಸ್ತಾರೆ. ಸೊ ಇವೇನಾಗುತ್ತೆ, ನಿರಂತರವಾಗಿ ಹರಿದು ಹೋಗೋದ್ರ ಮುಖಾಂತರ ದ್ರವ ಮತ್ತು ಘನ ವಸ್ತುಗಳನ್ನು ಶುದ್ಧೀಕರಣ ಘಟಕಗಳಿಗೆ ತಲುಪಿಸುತ್ತೆ. ಸೊ ಕೆಸರು ರೂಪದಲ್ಲಿ ಇರುವಂತಹ ಕಣಜಗಳನ್ನು ಸಾಗಿಸೋದಕ್ಕೆ ಕೂಡ ಪೈಪ್ ಲೈನ್ಗಳನ್ನು ಬಳಸ್ತಾರೆ. ಇದರಲ್ಲಿ ದ್ರವ ಮತ್ತು ಘನ ಕಣಗಳು ಸೇರಿ ಹರಿದು ಹೋಗುತ್ತೆ. ಇದು ಕೊಳವೆ ಸಾರಿಗೆ ಮುಖಾಂತರ ಮಾತ್ರನೇ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ ಇದನ್ನ ಯಾವುದನ್ನು ಕೂಡ ಬಳಸೋದಿಲ್ಲ. ಆಪ್ಷನ್ 4 ಕೊಳವೆ ಸಾರಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಭಾರತದ ಪ್ರಪ್ರಥಮ ರೈಲು ಮಾರ್ಗವು ಯಾವ ನಗರಗಳ ನಡುವೆ ನಿರ್ಮಾಣಗೊಂಡಿತು ಅನ್ನೋದು ಪ್ರಶ್ನೆ. ಸೊ ಮೊದಲ ಬಾರಿಗೆ ರೈಲು ಮಾರ್ಗ ಯಾವ 2 ನಗರಗಳ ಮಧ್ಯೆ ನಿರ್ಮಾಣ ಆಯಿತು ಅನ್ನೋದು ಪ್ರಶ್ನೆ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಆಯ್ಕೆಗಳನ್ನ ಓದ್ಕೊಂಡು ಯಾವುದು ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ ನಾನು ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಏನಿದೆ, ಮುಂಬೈ ಟು ಥಾಣ್ ಅಥವಾ ಥೇನ್, ಮುಂಬೈಯಿಂದ ಥೇನ್ ನಗರಗಳ ನಡುವೆ ಈ ಒಂದು ರೈಲು ಮಾರ್ಗ ನಿರ್ಮಾಣಗೊಂಡಿರೋ ಅಂಥದ್ದು ಯಾವಾಗ ಅಂತ ಹೇಳಿದ್ರೆ 1853 ಏಪ್ರಿಲ್ 16ನೇ ತಾರೀಕಿನಂದು ಈ 2 ನಗರಗಳ ನಡುವೆ ರೈಲು ಮಾರ್ಗ ಆರಂಭ ಆಗುತ್ತೆ. ಸೊ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಸುಮಾರು 34 ಕಿಲೋಮೀಟರ್ಸ್. ಈ 34 ಕಿಲೋಮೀಟರ್ಗಳ ಏನು ಈ ಒಂದು ರೈಲು ಮಾರ್ಗ ಮೊದಲನೇ ಬಾರಿಗೆ 1853ರಲ್ಲಿ ಮುಂಬೈ ಮತ್ತು ಥೇನ್ ನಗರಗಳ ನಡುವೆ ನಿರ್ಮಾಣ ಆಗುತ್ತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಭಾರತದ ಅತಿ ದೊಡ್ಡ ಪ್ರಮಾಣದ ವಿಶಾಲ ಸ್ಥಳಾವಕಾಶವುಳ್ಳ ಹಾಗೂ ಹಡಗು ತಂಗುವ ಉತ್ತಮ ಸ್ಥಳದ ಬಂದರು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ 1 ಮುಂಬೈ ಬಂದರು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಭಾರತದ ಅತಿ ದೊಡ್ಡ ಪ್ರಮಾಣದ ವಿಶಾಲ ಸ್ಥಳಾವಕಾಶವುಳ್ಳ ಹಾಗೆ ಹಡಗು ತಂಗತಕ್ಕಂತಹ ಉತ್ತಮ ಸ್ಥಳವುಳ್ಳ ಬಂದರು ಅಂತಂದರೆ ಅದು ಮುಂಬೈ ಬಂದರು. ಸೊ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಇದರ ಒಂದು ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 400 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಇರೋ ಅಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 10ನೇ ಒಂದು ಪ್ರಶ್ನೆ. ಗ್ರಾಮ ಸಡಕ್ ಯೋಜನೆ ಎಂದರೆ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಗ್ರಾಮ ಸಡಕ್ ಯೋಜನೆ ಅಂತಂದ್ರೆ ಏನು ಅಂತ ಆಯ್ಕೆಗಳು ನೋಡಿ ಈ ರೀತಿ ಇದೆ. ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಗ್ರಾಮ ಸಡಕ್ ಯೋಜನೆ ಅಂತಕ್ಕಂಥದ್ದು ಹಲವಾರು ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳನ್ನಾಗಿ ಮಾಡೋದಕ್ಕೆ ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿ ಕರಿತೀವಿ ಅಂತ. ಸೊ ಇದು ಯಾವಾಗ ಶುರುವಾಗಿರೋದು ಅಂತ ಹೇಳಿದ್ರೆ 2000 ಡಿಸೆಂಬರ್ 25ನೇ ತಾರೀಕು 2000ರಲ್ಲಿ ಈ ಒಂದು ಗ್ರಾಮ ಸಡಕ್ ಯೋಜನೆಯ ಆರಂಭ ಆಗುತ್ತೆ. ಏನೇನು ಉದ್ದೇಶ ಇಟ್ಕೊಂಡು ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚು ಸಂಪರ್ಕ ಇಲ್ಲದೆ ಇರತಕ್ಕಂತಹ ಯಾವುದೇ ರೀತಿಯಂತಹ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಗ್ರಾಮೀಣ ಹ್ಯಾಬಿಟೇಷನ್ಗಳಿಗೆ ಹವಾಮಾನ ಪ್ರಭಾವದಿಂದ ಮುಕ್ತವಾದಂತಹ ಒಂದು ರಸ್ತೆ ಸಂಪರ್ಕವನ್ನು ಒದಗಿಸೋದೇ ಈ ಒಂದು ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.